ನೈಸ್ ರೋಡ್ ಇನ್ಮೇಲೆ ಟೋಲ್ ಕಟ್ಟೋದು ಬೇಡ ಅಂತ ಆದೇಶ ನೀಡಿದೆ. ಅದನ್ನ ಈಗ ಯಾವ ರೀತಿ ಇಂಪ್ಲಿಮೆಂಟ್ ಮಾಡುವಂಥದ್ದು, ಯಾವ ರೀತಿ ಮಾಡ್ಬೇಕು? ಇಲ್ಲ, ನಾನು ಈಗ ಸಮಿತಿ ಸಬ್ ಕಮಿಟಿ ಇದಕ್ಕೆ ನಾನೇ ಅಧ್ಯಕ್ಷ ಇದ್ದೇನೆ. ಅದು ಬಹುಶಃ ಮುಂದಿನ ವಾರ ಸಭೆ ಕರಿತೇನೆ. ಸಭೆ ಕರೆದು ಏನು ಆ್ಯಕ್ಚುಲಾಗಿ ಏನು ಆದೇಶ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ನಾವೇನು ತೀರ್ಮಾನಗಳು ಮಾಡಿದ್ದೀವಿ, ನಮ್ಮ ಸಬ್ ಕಮಿಟಿಯಲ್ಲಿ ಸುಮಾರು ತೀರ್ಮಾನಗಳನ್ನು ಈಗಾಗಲೇ ಮಾಡಿದ್ದೇವೆ. ಇನ್ಕ್ಲೂಡಿಂಗ್ ಏನು ಅದನ್ನು ಟೋಲ್ ಕಟ್ಟೋ ವಿಚಾರದಲ್ಲಿ ಕೂಡ ನಾವು ಲೆಕ್ಕ ಕೇಳಿದ್ವಿ. ಇಷ್ಟುವರೆಗೂ ಎಲ್ಲಿ ಎಷ್ಟು ಟೋಲ್ ಕಲೆಕ್ಟ್ ಮಾಡಿದ್ದೀರಾ ನೀವು ಲೆಕ್ಕ ಕೊಡಿ ಅಂತಕ್ಕಂಥ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಅದ್ರ ಮೇಲೆ ತೀರ್ಮಾನವನ್ನು ಮಾಡ್ಬೋದು. ವಿಪಕ್ಷಗಳು ಯಾವುದೇ ಕಾರಣಕ್ಕೂ ಕಲಾಪ ನಡೆಯೋಕೆ ಕೊಡೋದಿಲ್ಲ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾರೆ. ಅಧಿವೇಶನ ನಡೆಯೋಕೆ ಕೊಡೋದಿಲ್ಲ. ಅಲ್ಲ, ಅವ್ರು ಏನು ಕನ್ವಿಕ್ಟ್ ಆಗಿದ್ದಾರಾ? ಚಾರ್ಜ್ ಶೀಟ್ ಆದ ಕ್ಷಣಕ್ಕೇನೆ ಇಂಥವು ಚಾರ್ಜ್ ಶೀಟ್ಗಳು ಬೇಕಾದಷ್ಟು ಜನಕ್ಕೆ ಆಗಿದೆ. ಕೇಂದ್ರದಲ್ಲಿ ಎಂ ಪಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಅಂಥವೆಲ್ಲ ಏನು ಬೇಕಾದಷ್ಟು ಆಗಿದ್ದಾವೆ. ಕಾನೂನು ಏನಿದೆ ಅದನ್ನು ಪಾಲನೆ ಮಾಡಬೇಕು ನಾವು. ಕಾನೂನಲ್ಲಿ ಆ ರೀತಿ ಇದ್ದರೆ ಅದು ಬೇರೆ ವಿಚಾರ. ಕಾನೂನಲ್ಲಿ ಕನ್ವಿಟ್ ಆಗಿರಬೇಕು ಅಂತ ಇದೆ, ಅದು ಆಗಿಲ್ಲಲ್ಲ ಅವ್ರಿಗೆ. ಯಾಕೆಂದರೆ ನಮ್ಮಲ್ಲಿ ಹೈಕಮಾಂಡು ಕೂಡ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವರು ತೀರ್ಮಾನ ಮಾಡಿದ್ದಾರೆ. ನೈಸ್ ರೋಡ್ ಇನ್ಮೇಲೆ ಟೋಲ್ ಕಟ್ಟೋದು ಬೇಡ ಅಂತ ಆದೇಶ ನೀಡಿದೆ. ಅದನ್ನ ಈಗ ಯಾವ ರೀತಿ ಇಂಪ್ಲಿಮೆಂಟ್ ಮಾಡುವಂಥದ್ದು, ಯಾವ ರೀತಿ ಮಾಡ್ಬೇಕು? ಇಲ್ಲ, ನಾನು ಈಗ ಸಮಿತಿ ಸಬ್ ಕಮಿಟಿ ಇದಕ್ಕೆ ನಾನೇ ಅಧ್ಯಕ್ಷ ಇದ್ದೇನೆ. ಅದು ಬಹುಶಃ ಮುಂದಿನ ವಾರ ಸಭೆ ಕರಿತೇನೆ. ಸಭೆ ಕರೆದು ಏನು ಆ್ಯಕ್ಚುಲಾಗಿ ಏನು ಆದೇಶ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ನಾವೇನು ತೀರ್ಮಾನಗಳು ಮಾಡಿದ್ದೀವಿ, ನಮ್ಮ ಸಬ್ ಕಮಿಟಿಯಲ್ಲಿ ಸುಮಾರು ತೀರ್ಮಾನಗಳನ್ನು ಈಗಾಗಲೇ ಮಾಡಿದ್ದೇವೆ. ಇನ್ಕ್ಲೂಡಿಂಗ್ ಏನು ಅದನ್ನು ಟೋಲ್ ಕಟ್ಟೋ ವಿಚಾರದಲ್ಲಿ ಕೂಡ ನಾವು ಲೆಕ್ಕ ಕೇಳಿದ್ವಿ. ಇಷ್ಟುವರೆಗೂ ಎಲ್ಲಿ ಎಷ್ಟು ಟೋಲ್ ಕಲೆಕ್ಟ್ ಮಾಡಿದ್ದೀರಾ ನೀವು ಲೆಕ್ಕ ಕೊಡಿ ಅಂತಕ್ಕಂಥ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಅದ್ರ ಮೇಲೆ ತೀರ್ಮಾನವನ್ನು ಮಾಡ್ಬೋದು. ವಿಪಕ್ಷಗಳು ಯಾವುದೇ ಕಾರಣಕ್ಕೂ ಕಲಾಪ ನಡೆಯೋಕೆ ಕೊಡೋದಿಲ್ಲ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾರೆ. ಅಧಿವೇಶನ ನಡೆಯೋಕೆ ಕೊಡೋದಿಲ್ಲ. ಅಲ್ಲ, ಅವ್ರು ಏನು ಕನ್ವಿಕ್ಟ್ ಆಗಿದ್ದಾರಾ? ಚಾರ್ಜ್ ಶೀಟ್ ಆದ ಕ್ಷಣಕ್ಕೇನೆ ಇಂಥವು ಚಾರ್ಜ್ ಶೀಟ್ಗಳು ಬೇಕಾದಷ್ಟು ಜನಕ್ಕೆ ಆಗಿದೆ. ಕೇಂದ್ರದಲ್ಲಿ ಎಂ ಪಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಅಂಥವೆಲ್ಲ ಏನು ಬೇಕಾದಷ್ಟು ಆಗಿದ್ದಾವೆ. ಕಾನೂನು ಏನಿದೆ ಅದನ್ನು ಪಾಲನೆ ಮಾಡಬೇಕು ನಾವು. ಕಾನೂನಲ್ಲಿ ಆ ರೀತಿ ಇದ್ದರೆ ಅದು ಬೇರೆ ವಿಚಾರ. ಕಾನೂನಲ್ಲಿ ಕನ್ವಿಟ್ ಆಗಿರಬೇಕು ಅಂತ ಇದೆ, ಅದು ಆಗಿಲ್ಲಲ್ಲ ಅವ್ರಿಗೆ. ಯಾಕೆಂದರೆ ನಮ್ಮಲ್ಲಿ ಹೈಕಮಾಂಡು ಕೂಡ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವರು ತೀರ್ಮಾನ ಮಾಡಿದ್ದಾರೆ.